ನೀವು ಈ ಥಿಯೇಟ್ರ್ ಮ್ಯಾನೇಜರ್ ಆಗಿದ್ದೀರಾ. ಸೊ ಈ ಥಿಯೇಟ್ರಲ್ಲಿ ಯಾವ ಥರ ಸಿಚುವೇಶನ್ ಇದೆ, ಯಾವ ಥರ ಪಿಕ್ಚರ್ ಎಲ್ಲ ನೋಡ್ತಿದ್ದಾರೆ ಜನ ಬಂದು? ಈಗ ಮೊನ್ನೆ ಕಾಂತಾರ ಬಂತು, ಅದು ಚೆನ್ನಾಗಿ ಹೋಯಿತು. ಅದ್ರ ಹಿಂದೆ ಸೂಪರ್ ಶೋ ಅದು ಕೂಡ ಚೆನ್ನಾಗಿ ಹೋಯಿತು. ಅದಾದ ನಂತರ ಡೆವಿಲ್ ಬಂತು, ಅದು ಭಾಳ ಸುಮಾರು ಹೋಗ್ತು. ಆಮೇಲೆ 45 ಅದು ಕೂಡ ಸುಮಾರು ಹೋಗಿದೆ. ಹಾಗೂ ಮಾರ್ಕ್ ಅದು ಕೂಡ ಸುಮಾರು ಹೋಗಿದೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟರೆ ಈಗಲೂ ಕೂಡ ಜನ ನೋಡ್ತಾರೆ. ದಯಮಾಡಿ ಹೀರೋಗಳು ವರ್ಷಕ್ಕೆ 3 ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೆ 3 ಸಿನಿಮಾಗಳು ಕೊಟ್ಟರೆ ಈಗಲೂ ಕೂಡ ಚಿತ್ರರಂಗಕ್ಕೆ ಜನ ಬರ್ತಾರೆ. ಚಿತ್ರರಂಗ ಬೆಳೀತದೆ, ಚಿತ್ರೋದ್ಯಮ ಬೆಳೀತದೆ, ಕನ್ನಡ ಇಂಡಸ್ಟ್ರಿ ಬೆಳೀತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅದೇ ರೀತಿ ಇವಾಗ ಯಾವುದೇ ಒಂದು ಮೂವಿಲಾದರೂ ಒಂದು ಮೆಸೇಜ್ ಇರುತ್ತೆ. ಈ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನೋದನ್ನ ಇದ್ದೇ ಇರುತ್ತೆ. ಸೊ ಅದೇ ಥರ ಈ ಲವ್ ಮಾರ್ಕೆಟಲ್ಲಿ ಯಾವ ಥರ ಮೆಸೇಜ್ ಇದೆ? ಲವ್ ಮಾರ್ಕೆಟಲ್ಲಿ ತಂದೆ ಮಗಳ ಬಾಂಧವ್ಯನ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ಕುಟುಂಬ ವರ್ಗ ಕೂಡ ಕೂತು ನೋಡುವಂಥ ಸಿನಿಮಾವನ್ನು ತೆಗೆದಿದ್ದಾರೆ. ಭಾಳ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ದಯಮಾಡಿ ಎಲ್ಲ ಪ್ರೇಕ್ಷಕರು ಇದನ್ನು ನೋಡಬೇಕಂತ ನಾನು ಕೇಳ್ತೀನಿ. ಯಾವುದೇ ರೀತಿ ನೆಗೆಟಿವ್ ಆಗಿರೋ ಒಂದು ಥಾಟ್ಸ್ ಯಾವುದೂ ಇಲ್ಲ. ಯಾವುದೋ ಒಂದು ಒಳಗೆ ಇರೋ ಭಾಷೆಯಿಂದ ಒಳ್ಳೆಯ ಸಂಭಾಷಣೆ, ಒಳ್ಳೆಯ ನಿರ್ದೇಶನದಿಂದ ಕೂಡ ಮೂಡಿ ಬಂದಿದ್ದ ಸಿನಿಮಾ. ನಿಜವಾಗ್ಲೂ ಎಲ್ಲರೂ ಕೂತು, ಇಡೀ ಕುಟುಂಬವರು ಕೂತು ನೋಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ನೋಡೋಂಥ ಸಿನಿಮಾ ಲವ್ ಮ್ಯಾಕ್ಟರ್ ಖಂಡಿತ ನೋಡಿ ಅನ್ನಿಸ್ಬೇಕು ಅಂತ.